ದುಡಿತಾ ಇರ್ತಕ್ಕಂಥ ನಮ್ಮ ಮಂತ್ರಿಗಳಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ಕಾರ್ಮಿಕರ ಜೀವನವನ್ನು ಉತ್ತಮಗೊಳಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದರು. ನಾವು ನೋಡಿರ್ಬೋದು, ಕಳೆದ ಬಾರಿ ಕೋಲಾರದಲ್ಲಿ ಸಭೆ ಮಾಡಿ 90% ಕುರುಬ ಕಸುಬುಗಳಲ್ಲಿ ಭಾಗಿಯಾಗಿರ್ತಕ್ಕಂಥವರಿಗೆ ಅನೇಕ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ನಾವು ಪ್ರಕಟಣೆ ಮಾಡಿದ್ದೀವಿ. ಇಷ್ಟೊತ್ತು ಕೂಡ ಕಾರ್ಮಿಕರ ಅಧಿಕಾರಿಗಳು ಹೇಳಿದಾಗೆ ಇವತ್ತು ಯಾರು ನಿರಂತರವಾಗಿ ನೋಂದಣಿ ಮಾಡಿಸಿ 3 ವರ್ಷ ಕೆಲಸ ಮಾಡುತ್ತಾರೋ ಅವರಿಗೆ ಪಿಂಚಣಿ ಕೊಡ್ತಕ್ಕಂಥದ್ದು, ಯಾರು ಈ ಒಂದು ಕಾರ್ಯ ಕೆಲಸ ಮಾಡೋದ್ರಲ್ಲಿ ಯಾರು ಅಂಗವಿಕಲರಾಗ್ತಾರೆ ಅವರಿಗೆ ಪಿಂಚಣಿ ಮತ್ತು ಜೀವನೋಪಾಯಕ್ಕೆ ದಾರಿ ಮಾಡಿಕೊಳ್ತಕ್ಕಂಥದ್ದು, ಕುಲಕಸಬುಗಳು ಗಾರೆ ಕೆಲಸ ಮಾಡ್ತಕ್ಕಂಥವರಿಗೆ, ಕುಲುಮೆ ಕೆಲಸ ಮಾಡ್ತಕ್ಕಂಥವರಿಗೆ ಮತ್ತು ಇಸ್ತ್ರಿ ಕೆಲಸ ಮಾಡ್ತಕ್ಕಂಥವರಿಗೆ, ಆ ಎಲ್ಲ ಕಸಬುಗಳನ್ನು ಮಾಡ್ತಕ್ಕಂಥವರಿಗೆ ಟೂಲ್ ಕಿಟ್ಗಳನ್ನು ಕೊಡ್ತಕ್ಕಂಥದ್ದು, ಮತ್ತು ಹೆಣ್ಮಕ್ಳು ಹೆರಿಗೆ ಆದರೆ 2 ಹೆರಿಗೆಗಳಿಗೆ, ಮೊದಲನೇ ಹೆರಿಗೆ, 2 ಹೆರಿಗೆಗಳಿಗೆ ಅವರಿಗೆ ಸಹಾಯಧನವನ್ನು ಕೊಟ್ಟು ಆ ತಾಯಿ ಮಗುವನ್ನು ಪೋಷಣೆ ಮಾಡ್ತಕ್ಕಂಥದ್ದು. ಯಾರಾದರೂ ಕೂಡ ರಿಜಿಸ್ಟರ್ ಮಾಡಿಸ್ಕೊಡ್ತಕ್ಕಂಥ ಕಾರ್ಮಿಕ ಬಿಟ್ಟರೆ ಅವರ ಅಂತಿಗೆ ಕೂಡ ದುಡ್ಡು ಕೊಡ್ತಾ ಇದ್ದೀವಿ. ಇನ್ಶೂರೆನ್ಸ್ ಮಾಡಿ ಅವರು ಕೂಡ 1 ಲಕ್ಷ ರೂಪಾಯಿಗಳನ್ನು ಕೊಡ್ತಾರೆ. ಇದಲ್ಲದೆ ಯಾರು ನೋಂದಾಯಿತ ಕಾರ್ಮಿಕರಿದ್ದಾರೆ ಅವರ ಏನಾದರೂ ಕೂಡ ಅವರಿಗೆ ಆರೋಗ್ಯ ಸಮಸ್ಯೆ ಬಂದಾಗ ಆರೋಗ್ಯ ಸೌಲಭ್ಯವನ್ನು ಕೂಡ ಆ ಕಾರ್ಮಿಕರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಏನಾದರೂ ಹಾಕ್ಸಿಡೆಂಟ್ ಆದಾಗ ಕೆಲಸ ಕೊಡ್ತಾ ಇರ್ತಾರೆ, ಹಾಕ್ಸಿಡೆಂಟ್ ಆದಾಗ ಕೂಡ ಅದನ್ನು ಅಪಘಾತ ವಿಮೆ ಅಂತೇಳಿ ಅದಕ್ಕೂ ಹಣ ಕೊಡ್ತೀವಿ. ಮತ್ತು ಮದುವೆ, ಅವರ ಮಕ್ಕಳು ಆ ಮದುವೆ ಮಾಡ್ತಕ್ಕಂಥ ಸಮಯದಲ್ಲಿ ಕೂಡ ಅವರಿಗೆ ಸಹಾಯಧನವನ್ನು ಕೊಡ್ತೇವೆ. ತಾಯಿ ಮಗು ಆರೋಗ್ಯವಾಗಿರಲಿಕ್ಕೆ ಅವರು ಕೂಡ ಅನೇಕ ಸಹಾಯಧನವನ್ನು ನಾವು ಕೊಡ್ತೇವೆ. ಇದರೊಟ್ಟಿಗೆ ಪಿಂಚಣಿ ಯೋಜನೆಯನ್ನು ಹೊಸದಾಗಿ ತಂದು, ಹಿಂದೆ ಬಹುಶಃ ಕಾರ್ಮಿಕರಿಗೆ ಸೌಲಭ್ಯ ಇರಲಿಲ್ಲ. ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ನಮ್ಮ ಮಲ್ಲಿಕಾರ್ಜುನ ಜಿ ಖರ್ಗೆ ಸಾಹೇಬರು ಕಾರ್ಮಿಕ ಸಚಿವರಾದಾಗೇ ಈ ಇಲಾಖೆ ದೊಡ್ಡದ ಮಟ್ಟದಲ್ಲಿ ಬೆಳಕಿಗೆ ಬಂದು ಇವತ್ತೇನಾದರೂ ಕೂಡ ಕೇಂದ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಯಾವುದೋ ಇಲಾಖೆಯಲ್ಲಿ ಹಣ ಇದೆ ಅಂದರೆ ಅದು ಕಾರ್ಮಿಕ ಇಲಾಖೆ. ಯಾಕಪ್ಪ ಹಣ ಇದೆ ಅಂದರೆ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನಾವು ಲೇಬರ್ ಸೆಸ್ಸನ್ನು ಕಲೆಕ್ಟ್ ಮಾಡ್ತೀವಿ. ಎಕ್ಸಾಂಪಲ್ಗೆ ಅವ್ರು ಕಾಂಟ್ರಾಕ್ಟ್ ಮಾಡ್ತಾನೆ, ಅವರನ್ನು ಲೇಬರ್ ಸೆಸ್ ತಗೊಳ್ತೀವಿ. ಈ ರೀತಿಯಾಗಿ ನಾವು ಲೇಬರ್ ಸೆಸ್ ಕಲೆಕ್ಟ್ ಮಾಡೋದ್ರಿಂದ ಇವತ್ತು ಕೇಂದ್ರ ಸರ್ಕಾರದಲ್ಲಿ, ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಹಣ ಇದೆ. ಆ ಹಣದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ. ಬಹುಶಃ ಈ ಕಾರ್ಮಿಕರಿಗೆ ಇತಿಹಾಸ ತಗೊಂಡಾಗ ಸಂತೋಷ್ ಲಾಡ್ ಮಾಡ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಯಾವ ಕಾಲದಲ್ಲೂ ಕೂಡ ಆಗಿರಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಕೊರೋನಾ ಸಮಯ ಆಗ್ಬೋದು, ತದನಂತರ ಸಮಯಗಳಲ್ಲಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆ ಫುಡ್ ಕಿಟ್ ಕೊಡ್ತಾ ಇದ್ದೀವಿ, ಟೂಲ್ ಕಿಟ್ ಕೊಡ್ತಾ ಇದ್ದೀವಿ, ಮೆಡಿಸಿನ್ ಸಹಾಯ ಮಾಡ್ತಾ ಇದ್ದೀವಿ. ಹೀಗೆ ನಿಮ್ಮ ಸಂಘ ನೋಂದಣಿ ಮಾಡಿಕೊಂಡಿದ್ರೆ ಅದಕ್ಕೆ ಸಾಲ ಕೊಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಸರ್ಕಾರ ಮಾಡ್ತಕ್ಕಂಥದ್ದು. ಆದರೆ ನಮ್ಮ ತಾಲೂಕಲ್ಲಿ 2 ಸಂಘಗಳನ್ನು ದುರುಪಯೋಗ ಪಡಿಸ್ಕೊಂಡು, ಒಂದು ಯಾವುದಮ್ಮ ಅದು ವಿನಾಯಕನ, ಇನ್ನೊಂದು ವಿನಾಯಕ ಕನ್ನಡ ಕಾರ್ಮಿಕ ಸಂಘ ಅಂತ. ವಿನಾಯಕ ಕನ್ನಡ ಸಂಘ ಯಾರಪ್ಪ ಅಂದರೆ ಆ ಸೈಬರ್ ಸೆಂಟರ್ ಚಿನ್ನಿ, ಅವನ ಹೆಸರು ಇದೆ. ಅವನು ಕಾರ್ಮಿಕ ಸಂಘ ಅಂತ ಮಾಡಿಕೊಂಡು ಆ ಇಡೀ ಕಾರ್ಮಿಕ ಬರ್ತಕ್ಕಂಥ ಸೌಲಭ್ಯ ಎಲ್ಲ ಕೂಡ ಲೂಟಿ ಮಾಡ್ತಾ ಇದ್ದಾರೆ. ಲೂಟಿ ಮಾಡಿ ಕಾರ್ಮಿಕರಿಗೆ 3 ನಾಮ ಆಗ್ತಾ ಇದ್ದಾರೆ. ಮೊನ್ನೆ ನನ್ನ ಸಂಘ ಇದೆ ಅಂತ ತಿಳ್ಕೊಂಡು ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಿ, ಥರ್ಟಲ್ ಮಾಡಿ ತನ್ನ ಸ್ವಂತದ್ದು ಅಂತೇಳಿ ಕಳೆದ ಬಾರಿ ಕಿಟ್ಟಿನೋದು ವಿತರಣೆ ಮಾಡಿದ್ರು. ಈ ಹೊಂಬೆಳಕು ಅಂತ ಒಬ್ಬನು ಕೂಡ ಅವ್ರ ಸಂಘ ಮಾಡಿಕೊಂಡು ಅವನೇನಕ್ಕೆ ದೇಶ ಹೇಳಿ ಭರತ್
ಅವನು ಮಾಡಿಕೊಂಡು ಅವನು ಕೂಡ ಸಾವಿರಾರು ಜನಕ್ಕೆ ನಾಮ ಹೋದ. ಆ ಎರಡೂ ಸಂಘಗಳು ತೆಗಿಬೇಕು ಅಂತೇಳಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೇವೆ. ಆ ಎರಡೂ ಸಂಘಗಳನ್ನು ವಜಾ ಮಾಡ್ತೀವಿ. ಇವಕ್ಕೆ ಯಾವುದೇ ಕಾರಣಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಕಟ್ಟಡ ಕಾರ್ಮಿಕರು ವಿನಾಯಕ ಕಟ್ಟಡ ಕಾರ್ಮಿಕ ಸಂಘ ಒಂಬೆಳಕು ಆ ಎರಡೂ ಕಡೆ ಕೂಡ ಯಾರು ನೋಂದಾಯಿಸಬಾರ್ದು. ಆ ಸಂಘಗಳಲ್ಲಿ ಕೂಡ ಯಾರು ಕೂಡ ಪಾಲ್ಗೊಳ್ಳಬಾರದು. ಆ ಇಬ್ಬರೂ ಕೂಡ ಕಟ್ಟಡ ಕಾರ್ಮಿಕರ ಪರವಾಗಿಲ್ಲ. ಯಾರ್ಯಾರು? ಒಂಬೆಳಕು ವಿನಾಯಕ ಕಟ್ಟಡ ಕಾರ್ಮಿಕ ಸಂಘದ ಎರಡೂ ಸಂಘಗಳು ಕೂಡ ಕಾರ್ಮಿಕರ ಪರವಾಗಿಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಕಾರ್ಮಿಕರು ಅವರು ನಿಮ್ಮನ್ನು ಯಾಮಾರಿಸ್ತಾರೆ, ಅವರು ಸೈಬರ್ ಸೆಂಟರ್ ಇಟ್ಕೊಂಡು ಆ ಸೈಬರ್ ಸೆಂಟರ್ ನಿಮಗೆಲ್ಲ ಪ್ರಿಯಾಮ ಕೊಡ್ತೀವಿ ಅಂತೇಳಿ ನಿಮ್ಮನ್ನು ಯಾಮಾರಿಸ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಎರಡೂ ಸಂಘಗಳಲ್ಲಿ ನಮ್ಮ ಕಾರ್ಮಿಕ ಬಂಧುಗಳು ನೋಂದಣಿ ಮಾಡಬಾರ್ದು ಅಂತ ಹೇಳಿ ತಮ್ಮಲ್ಲಿ ಮನವಿಯನ್ನು ಕೂಡ ಮಾಡ್ತಾ, ಇದರೊಟ್ಟಿಗೆ ಅನೇಕ ಸಂಘ ಆಕ್ಟಿವ್ ಸಂಘಗಳು ನಮ್ಮಲ್ಲಿದ್ದಾವೆ. ಅವ್ರ ಮುಖಾಂತರ ಮಾಡಿ ಯಾರೇ ಆಗಿರಲಿ ಜನಪರವಾಗಿ ಕೆಲಸ ಮಾಡ್ತಕ್ಕಂಥರೊಟ್ಟಿಗೆ ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಬೇರೆ ಬೇರೆ ಇವತ್ತು ಅಧಿಕಾರಿ ಹೆಣ್ಮಗಳು ಆಕ್ಟಿವ್ ಕೆಲಸ ಮಾಡ್ತಿದ್ದಾರೆ. ಇವತ್ತು ನಾನು ಕೂಡ ಆ ಕಚೇರಿಯನ್ನು ಇವತ್ತೆಲ್ಲೋ ಮೊಡಕಲ್ ಕಚೇರಿ ಇದೆ, ಯಾರು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವಾಗ ಏನು ನಗರ ಯೋಜನೆ ಪ್ರಾಧಿಕಾರ ಮಾಡ್ತಿದ್ದೆ ಹಳೆ ಮುನ್ಸಿಪಲ್ ಆಫೀಸಲ್ಲಿ ಅವ್ರಿಗೂ ಕಚೇರಿ ಕೊಟ್ಟು ಹೊಸದಾಗಿ ಒಂದು ಸ್ಟಾಫ್ ಕೊಡ್ತಾ ಇದ್ದೀರಿ. ಹೊಸದಾಗಿ ಅವ್ರಿಗೆ 2-3 ಜನ ಸ್ಟಾಫ್ ಕೊಟ್ಟು ಅದನ್ನು ಸ್ಟ್ರೆಂಥನಿಂಗ್ ಮಾಡಿ ಈ ತಾಲೂಕಲ್ಲಿ ಪ್ರತಿ ಏನು ಎಂಟರ್ಪ್ರೈಸಸ್ಗಳಲ್ಲಿ ಯಾವುದೇ ಮಂಡಿಯಲ್ಲಾಗ್ಬೋದು, ಅಂಗಡಿಯಲ್ಲಾಗ್ಬೋದು, ಕಟ್ಟಿಗೆ ಫ್ಯಾಕ್ಟ್ರಿಯಲ್ಲಾಗ್ಬೋದು, ಮಿಲ್ಗಳಲ್ಲಾಗ್ಬೋದು, ಹೋಟ್ಲಲ್ಲಾಗ್ಬೋದು, ಯಾರೂ ಕೂಡ ಯಾರ್ಯಾರು ಬಾಲ ಕಾರ್ಮಿಕ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ಪತ್ತೆ ಮಾಡ್ತಕ್ಕಂಥದ್ದು, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಏನು ಸಮಸ್ಯೆ ಇದೆಯೋ ಆ ಸಮಸ್ಯೆಗಳ ಪರಿಹಾರ ಮಾಡ್ತಕ್ಕಂಥದ್ದು, ಯಾರ್ಯಾರು ಈ ತಾಲೂಕಿನಲ್ಲಿ ಅಂಗಡಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಕ್ಕಂಥದ್ದು, ಇವೆಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತೇಳಿ ನಿರ್ದೇಶನವನ್ನು ಕೊಟ್ಟಿದ್ದೇನೆ. ಇನ್ನು 2-3 ವಾರದ ಒಳಗಾಗಿ ಕಚೇರಿ ಕೊಟ್ಟು ಅವರು ಕೂಡ ವಾಹನ ಸೌಲಭ್ಯವನ್ನು ಮಾಡಿ ಸಮಗ್ರವಾಗಿ ಈ ತಾಲೂಕಿನಲ್ಲಿ ಎಲ್ಲ ಬಡ ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ ಕೆಲಸ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ನಮ್ಮ ಸರ್ಕಾರ, ನಾನು ಯಾವತ್ತೂ ಕೂಡ ಬಡವರ ಪರವಾಗಿ ಕೆಲಸ ಮಾಡಿದ್ದೇವೆ, ಕೂಲಿ ಕಾರ್ಮಿಕರ ಪರವಾಗಿದ್ದೇವೆ. ಅವರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ವಿತರಣೆ ಮಾಡ್ತಾ ಇದ್ದೀವಿ. ಇವತ್ತು ನೋಡಿ ಮೇಸಿನ್ ಅವರಿಗೆ ಸುಮಾರು 533 ಜನಕ್ಕೆ ಬೇಸಿಕ್ ಕಿಟ್ ಕೊಡ್ತಾ ಇದ್ದೀವಿ. ಕಾರ್ಪೆಂಟರ್ಗಳಿಗೆ 130 ಜನಕ್ಕೆ, ಎಲೆಕ್ಟ್ರಿಸಿಟಿಯವರಿಗೆ 140 ಜನಕ್ಕೆ, ಪ್ಲಂಬರ್ಗಳಿಗೆ 130 ಜನಕ್ಕೆ, ಸರಿಸುಮಾರು ಇವತ್ತು 903 ಜನ ಫಲಾನುಭವಿಗಳಿಗೆ ಅವರ ಕುಲಕಸಬು ಮಾಡ್ತಕ್ಕಂಥವರಿಗೆ ಆ ಸಹಾಯ ಆಗಲಿ ಅಂತೇಳಿ ಕಿಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ಇಷ್ಟೆಲ್ಲ ಯಾಕೆ ಮಾಡ್ತಾ ಇದ್ದೀವಿ? ಇದರೊಟ್ಟಿಗೆ ಹೊಸದಾಗಿ ಪ್ರಪೋಸಲ್ ಕೂಡ ಅಲ್ಲೇನು APMC ಹತ್ರ ಒಂದು ಕಾರ್ಮಿಕ ಭವನ ಕಟ್ಟಲಿಕ್ಕೆ ಕೂಡ ಇವತ್ತು 2 ಕೋಟಿ ಪ್ರಸ್ತಾವನೆ ಮಾಡಿದ್ದೇನೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಆ ಕಾರ್ಮಿಕ ಭವನಕ್ಕೆ ಕೂಡ 2 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಲಾಗುವುದು. ಯಾಕಪ್ಪ ಅಂದರೆ ಕಾರ್ಮಿಕ ಭವನ ಅಂತ ಆದರೆ ಅಲ್ಲೇ ಎಲ್ಲ ಸಂಘ ಸಂಸ್ಥೆಗಳು ಅಲ್ಲೇ ಕೂತ್ಕೊಂಡು ಬರ್ತಕ್ಕಂಥ ಕಾರ್ಮಿಕರಿಗೆ ಒಂದೇ ಕಡೆ ಕಚೇರಿ ಇದ್ದರೆ ಅಲ್ಲಿ ಇಲ್ಲಿ ಅಲ್ದಾಡ ತಪ್ಪು. ಮತ್ತು ಕಾರ್ಮಿಕರ ಮಕ್ಕಳಿಗೆ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮ ಇವೆಲ್ಲ ಮಾಡಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಇವരുടെ ಕಾರ್ಮಿಕ ಇಲಾಖೆಯಿಂದ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಎಳೆಚಂದ್ರ ಗ್ರಾಮದಲ್ಲಿ ಇವತ್ತು ಕಾರ್ಮಿಕರ ವಸತಿ ಶಾಲೆ ಸುಮಾರು 35 ಕೋಟಿ ವೆಚ್ಚದಲ್ಲಿ ಇವತ್ತು ಕಾರ್ಮಿಕ ವಸತಿ ಶಾಲೆಯನ್ನು ಈ ವಾರದಲ್ಲಿ ಗುದ್ಲಿ ಪೂಜೆ ಮಾಡ್ತಾರೆ. ಇದು ನಮ್ಮ ಸರ್ಕಾರ ಬದ್ಧತೆ, ನಮಗಿರ್ತಕ್ಕಂಥ ಬದ್ಧತೆ, ಬಡವರ ಪರವಾಗಿ, ರೈತರ ಪರವಾಗಿ ನಮಗಿರುವ ಕಾಳಜಿ. ಕೆಲಸ ಮಾಡ್ತಾ ಇದ್ದೇವೆ. ಯಾರಿವತ್ತು ಕಾರ್ಮಿಕ ವರ್ಗ ದಯಮಾಡಿ ನೀವು ಕಾರ್ಮಿಕರು ಇಲ್ಲ ಅಂದರೆ ನಾವು ಡೆವಲಪರ್ಸು ಇಲ್ಲ, ಸಾಹುಕಾರರು ಇಲ್ಲ, ಇಲ್ಲಿ ಯಾರು ಕೂಡ ಪ್ರಪಂಚ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ.
ಅದಕ್ಕೆ ನಾವು ಸದಾಕಾಲ ಕೂಡ ಕಾರ್ಮಿಕ ವರ್ಗಕ್ಕೆ ಋಣಿಯಾಗಿರ್ತೇವೆ. ನಿಮ್ಮ ಕಷ್ಟದಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ನೀವೇನು ಬೆವರು ಸುರಿಸ್ತೀರಾ ಆ ಬೆವರಿನಲ್ಲಿ ಇವತ್ತು ನಾವೆಲ್ಲ ಬದುಕ್ತಾ ಇದ್ದೇವೆ. ಹಾಗಾಗಿ ಸದಾಕಾಲ ನಿಮ್ಮನ್ನು ಸ್ಮರಿಸ್ತೇವೆ, ನಿಮ್ಮ ಪರವಾಗಿರ್ತೇವೆ, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನಿಮಗೆ ತಲುಪಿಸ್ತೇವೆ ಅನ್ನೋ ಮಾತನ್ನು ಹೇಳಿ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.